ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಖರೀದಿಯ ಭರಾಟೆ ಜೋರಾಗಿದೆ. ಮಳೆಯ ನಡುವೆ ಕೆಆರ್ ಮಾರ್ಕೆಟ್ನಲ್ಲಿ ಖರೀದಿ ಸಿಕ್ಕಾಪಟ್ಟೆ ಜೋರು. ಹಣ್ಣು ಹೂವು ವ್ಯಾಪಾರಕ್ಕಾಗಿ ಜನ ಮುಗಿಬೀಳ್ತಾ ಇದ್ದಾರೆ ಖರೀದಿ ಮಾಡೋದಕ್ಕೆ. ಕೆಆರ್ ಮಾರ್ಕೆಟ್ನ ರಸ್ತೆ ಸಂಪೂರ್ಣವಾಗಿ ಬಂದಾಗಿದೆ. ಹಬ್ಬದ ಖರೀದಿಯ ಹಿನ್ನೆಲೆ ಮಾರ್ಕೆಟ್ ರೋಡ್ ಜಾಮ್ ಆಗಿದೆ. ನೋಡಿ ಅಲ್ಲಿ ಯಾವುದೋ ಊರ ಹಬ್ಬ ಅಲ್ಲ ವೀಕ್ಷಕರೇ, ಇದು ಕೆಆರ್ ಮಾರ್ಕೆಟ್. ಕೆಆರ್ ಮಾರ್ಕೆಟ್ನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಖರೀದಿ ಭರಾಟೆ ಜೋರಾಗಿದೆ. ತರತರಹದ ಹೂವುಗಳು, ತರತರಹದ ಹಣ್ಣುಗಳು, ಇವುಗಳನ್ನ ಖರೀದಿ ಮಾಡೋದಕ್ಕೆ ಜನ ಮುಗಿಬಿದ್ದಿದ್ದಾರೆ ನೋಡಿ ಕೆಆರ್ ಮಾರ್ಕೆಟ್. ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ದೀಪ್ತಿ. ನೋಡ್ಕೊಂಬರೋಣ. ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ರಾಜಧಾನಿಯಲ್ಲಿ ಮನೆ ಮಾಡಿದೆ. ನಾಳಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಖರೀದಿಯ ಭರಾಟೆ ಕೂಡ ಜೋರಾಗಿರುವಂತದ್ದು. ಖರೀದಿ ಅಂತ ಕೂಡಲೇ ನಮಗೆ ನೆನಪಾಗುವಂತದ್ದೇ ಕೆಆರ್ ಮಾರ್ಕೆಟ್. ನೀವು ನೋಡಬಹುದು ಕೆಆರ್ ಮಾರ್ಕೆಟ್ ನಲ್ಲಿ ಯಾವ ರೀತಿಯಾಗಿ ಜನ ಜಂಗುಳಿ ಇದೆ ಅಂತ ಹೇಳಿ. ನಾಳಿನ ಹಬ್ಬಕ್ಕಾಗಿ ಖರೀದಿಗೆ ಸಿಟಿ ಜನ ಕೆಆರ್ ಮಾರ್ಕೆಟ್ ನತ್ತ ಬಂದಿದ್ದಾರೆ. ಹೂವು ಹಣ್ಣು ಪರ್ಚೇಸ್ಗೆ ಅಂತ ಹೇಳಿ ಬಂದಿರುವಂತದ್ದು. ಬೆಳಿಗ್ಗೆ 3-4 ಗಂಟೆಯಿಂದನೂ ಕೂಡ ಇದೇ ರೀತಿಯಾಗಿ ಜನ ಸೇರಿದ್ದಾರೆ. ಯಾಕಂದ್ರೆ ಕೆಆರ್ ಮಾರ್ಕೆಟ್ ನಲ್ಲಿ ಒಂದು ಫ್ರೆಶ್ ಆದಂತಹ ಹೂ ಹಣ್ಣು ಸಿಗುತ್ತೆ ಅಂತ, ಮತ್ತೊಂದು ಬೇರೆ ಮಾರುಕಟ್ಟೆಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಬೆಲೆ ಕಮ್ಮಿ, ಜೊತೆಗೆ ನೇರವಾಗಿ ತಗೊಳ್ಬಹುದು ಅನ್ನೋ ಕಾರಣಕ್ಕಾಗಿ ಮೂಲೆಗಳಿಂದ ಬಂದಿದ್ದಾರೆ. ಕೆಆರ್ ಮಾರ್ಕೆಟ್ ಇಡೀ ಜನರಿಂದ ಜಾಮ್ ಆಗಿ ಹೋಗಿದೆ. ಅಷ್ಟೇ ಅಲ್ಲ, ಅಂದ್ರೆ ಈ ಒಂದು ಜಾಮ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಜನ ಜಾಮ್, ಇದು ವೆಹಿಕಲ್ಸ್ ಅಂತೂ ಹೋಗೋಕೆ ಚಾನ್ಸೇ ಇಲ್ಲ, ಆ ರೀತಿಯಲ್ಲಿ ಜನ ತುಂಬ ಹೋಗಿದ್ದಾರೆ. ಇನ್ನು ಹಬ್ಬದ ಹಿನ್ನೆಲೆಯಲ್ಲಿ ಹೂವು ಹಣ್ಣುಗಳ ಬೆಲೆ ಕೂಡ ಹೆಚ್ಚಳ ಆಗಿರುವಂತದ್ದು. ಒಂದು ಮೊಳ ಮಲ್ಲಿಗೆ ತಗೊಂತೀರಾ ಅಂತ ಹೇಳಿದ್ರೆ 100-120 ರೂಪಾಯಿ ಕೊಡಬೇಕು. ಯಾಕಂದ್ರೆ ಮಲ್ಲಿಗೆ 700 900 1200ವರೆಗೂ ಕೆಜಿ ತಲುಪಿದೆ. ಹಾಗೆ ಕನಕಾಂಬರ ಕೆಜಿ 1300 1600ವರೆಗೂ ತಲುಪಿದೆ. ಕಾಕಡ ಹೂ ಕೂಡ 700 800 ರೂಪಾಯಿ ಇದೆ. ಸೇವಂತಿಗೆ 800 ರೂಪಾಯಿ ಇದೆ. ಅಂದ್ರೆ ಒಂದು ಮಾರು ಸೇವಂತಿಗೆ ತಗೊಂತೀರಾ ಅಂತ ಹೇಳಿದ್ರೆ ನಿನ್ನೆ ಇಲ್ಲ 250 ರೂಪಾಯಿ ಇತ್ತು, ಇವತ್ತು 350 ರೂಪಾಯಿಂದ 500 ರೂಪಾಯಿವರೆಗೂ ಕೂಡ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಬಾಳೆಹಣ್ಣು, ಸೇಬು, ಸೀತಾಫಲ ಈ ತರ ಹಣ್ಣಿನ ಬೆಲೆ ಕೂಡ ಹೆಚ್ಚಳ ಆಗಿರುವಂತದ್ದು. ಹಬ್ಬ ಬಂತು ಅಂತ ಹೇಳಿದ್ರೆ ಹೂವು ಹಣ್ಣಿಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಈ ಹಿನ್ನೆಲೆಯಲ್ಲಿ ದರ ಕೂಡ ಹೆಚ್ಚಳ ಆಗುವಂತದ್ದು. ಎಷ್ಟೇ ದರ ಹೆಚ್ಚಳ ಆದ್ರೂ ಕೂಡ ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಖರೀದಿಯ ಭರಾಟೆ ಜೋರಾಗಿದೆ. ಮಳೆಯ ನಡುವೆ ಕೆಆರ್ ಮಾರ್ಕೆಟ್ನಲ್ಲಿ ಖರೀದಿ ಸಿಕ್ಕಾಪಟ್ಟೆ ಜೋರು. ಹಣ್ಣು ಹೂವು ವ್ಯಾಪಾರಕ್ಕಾಗಿ ಜನ ಮುಗಿಬೀಳ್ತಾ ಇದ್ದಾರೆ ಖರೀದಿ ಮಾಡೋದಕ್ಕೆ. ಕೆಆರ್ ಮಾರ್ಕೆಟ್ನ ರಸ್ತೆ ಸಂಪೂರ್ಣವಾಗಿ ಬಂದಾಗಿದೆ. ಹಬ್ಬದ ಖರೀದಿಯ ಹಿನ್ನೆಲೆ ಮಾರ್ಕೆಟ್ ರೋಡ್ ಜಾಮ್ ಆಗಿದೆ. ನೋಡಿ ಅಲ್ಲಿ ಯಾವುದೋ ಊರ ಹಬ್ಬ ಅಲ್ಲ ವೀಕ್ಷಕರೇ, ಇದು ಕೆಆರ್ ಮಾರ್ಕೆಟ್. ಕೆಆರ್ ಮಾರ್ಕೆಟ್ನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಖರೀದಿ ಭರಾಟೆ ಜೋರಾಗಿದೆ. ತರತರಹದ ಹೂವುಗಳು, ತರತರಹದ ಹಣ್ಣುಗಳು, ಇವುಗಳನ್ನ ಖರೀದಿ ಮಾಡೋದಕ್ಕೆ ಜನ ಮುಗಿಬಿದ್ದಿದ್ದಾರೆ ನೋಡಿ ಕೆಆರ್ ಮಾರ್ಕೆಟ್. ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ದೀಪ್ತಿ. ನೋಡ್ಕೊಂಬರೋಣ. ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ರಾಜಧಾನಿಯಲ್ಲಿ ಮನೆ ಮಾಡಿದೆ. ನಾಳಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಖರೀದಿಯ ಭರಾಟೆ ಕೂಡ ಜೋರಾಗಿರುವಂತದ್ದು. ಖರೀದಿ ಅಂತ ಕೂಡಲೇ ನಮಗೆ ನೆನಪಾಗುವಂತದ್ದೇ ಕೆಆರ್ ಮಾರ್ಕೆಟ್. ನೀವು ನೋಡಬಹುದು ಕೆಆರ್ ಮಾರ್ಕೆಟ್ ನಲ್ಲಿ ಯಾವ ರೀತಿಯಾಗಿ ಜನ ಜಂಗುಳಿ ಇದೆ ಅಂತ ಹೇಳಿ. ನಾಳಿನ ಹಬ್ಬಕ್ಕಾಗಿ ಖರೀದಿಗೆ ಸಿಟಿ ಜನ ಕೆಆರ್ ಮಾರ್ಕೆಟ್ ನತ್ತ ಬಂದಿದ್ದಾರೆ. ಹೂವು ಹಣ್ಣು ಪರ್ಚೇಸ್ಗೆ ಅಂತ ಹೇಳಿ ಬಂದಿರುವಂತದ್ದು. ಬೆಳಿಗ್ಗೆ 3-4 ಗಂಟೆಯಿಂದನೂ ಕೂಡ ಇದೇ ರೀತಿಯಾಗಿ ಜನ ಸೇರಿದ್ದಾರೆ. ಯಾಕಂದ್ರೆ ಕೆಆರ್ ಮಾರ್ಕೆಟ್ ನಲ್ಲಿ ಒಂದು ಫ್ರೆಶ್ ಆದಂತಹ ಹೂ ಹಣ್ಣು ಸಿಗುತ್ತೆ ಅಂತ, ಮತ್ತೊಂದು ಬೇರೆ ಮಾರುಕಟ್ಟೆಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಬೆಲೆ ಕಮ್ಮಿ, ಜೊತೆಗೆ ನೇರವಾಗಿ ತಗೊಳ್ಬಹುದು ಅನ್ನೋ ಕಾರಣಕ್ಕಾಗಿ ಮೂಲೆಗಳಿಂದ ಬಂದಿದ್ದಾರೆ. ಕೆಆರ್ ಮಾರ್ಕೆಟ್ ಇಡೀ ಜನರಿಂದ ಜಾಮ್ ಆಗಿ ಹೋಗಿದೆ. ಅಷ್ಟೇ ಅಲ್ಲ, ಅಂದ್ರೆ ಈ ಒಂದು ಜಾಮ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಜನ ಜಾಮ್, ಇದು ವೆಹಿಕಲ್ಸ್ ಅಂತೂ ಹೋಗೋಕೆ ಚಾನ್ಸೇ ಇಲ್ಲ, ಆ ರೀತಿಯಲ್ಲಿ ಜನ ತುಂಬ ಹೋಗಿದ್ದಾರೆ. ಇನ್ನು ಹಬ್ಬದ ಹಿನ್ನೆಲೆಯಲ್ಲಿ ಹೂವು ಹಣ್ಣುಗಳ ಬೆಲೆ ಕೂಡ ಹೆಚ್ಚಳ ಆಗಿರುವಂತದ್ದು. ಒಂದು ಮೊಳ ಮಲ್ಲಿಗೆ ತಗೊಂತೀರಾ ಅಂತ ಹೇಳಿದ್ರೆ 100-120 ರೂಪಾಯಿ ಕೊಡಬೇಕು. ಯಾಕಂದ್ರೆ ಮಲ್ಲಿಗೆ 700 900 1200ವರೆಗೂ ಕೆಜಿ ತಲುಪಿದೆ. ಹಾಗೆ ಕನಕಾಂಬರ ಕೆಜಿ 1300
1,600ವರೆಗೂ ತಲುಪಿದೆ. ಕಾಕಡ ಹೂ ಕೂಡ 700ನಿಂದ 800 ರೂಪಾಯಿ ಇದೆ. ಸೇವಂತಿಗೆ 800 ರೂಪಾಯಿ ಇದೆ. ಅಂದ್ರೆ ಒಂದು ಮಾರು ಸೇವಂತಿಗೆ ತಗೊಂತೀರಾ ಅಂತ ಹೇಳಿದ್ರೆ ನಿನ್ನೆ ಇಲ್ಲ 250 ರೂಪಾಯಿ ಇತ್ತು, ಇವತ್ತು 350 ರೂಪಾಯಿಂದ 500 ರೂಪಾಯಿವರೆಗೂ ಕೂಡ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಬಾಳೆಹಣ್ಣು, ಸೇಬು, ಸೀತಾಫಲ ಈ ತರ ಹಣ್ಣಿನ ಬೆಲೆ ಕೂಡ ಹೆಚ್ಚಳ ಆಗಿರುವಂತದ್ದು. ಹಬ್ಬ ಬಂತು ಅಂತ ಹೇಳಿದ್ರೆ ಹೂವು ಹಣ್ಣಿಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಈ ಹಿನ್ನೆಲೆಯಲ್ಲಿ ದರ ಕೂಡ ಹೆಚ್ಚಳ ಆಗುವಂತದ್ದು. ಎಷ್ಟೇ ದರ ಹೆಚ್ಚಳ ಆದ್ರೂ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಖರೀದಿಯ ಭರಾಟೆ ಜೋರಾಗಿದೆ. ಮಳೆಯ ನಡುವೆ ಕೆಆರ್ ಮಾರ್ಕೆಟ್ನಲ್ಲಿ ಖರೀದಿ ಸಿಕ್ಕಾಪಟ್ಟೆ ಜೋರು. ಹಣ್ಣು ಹೂವು ವ್ಯಾಪಾರಕ್ಕಾಗಿ ಜನ ಮುಗಿಬೀಳ್ತಾ ಇದ್ದಾರೆ ಖರೀದಿ ಮಾಡೋದಕ್ಕೆ. ಕೆಆರ್ ಮಾರ್ಕೆಟ್ನ ರಸ್ತೆ ಸಂಪೂರ್ಣವಾಗಿ ಬಂದಾಗಿದೆ. ಹಬ್ಬದ ಖರೀದಿಯ ಹಿನ್ನೆಲೆ ಮಾರ್ಕೆಟ್ ರೋಡ್ ಜಾಮ್ ಆಗಿದೆ. ನೋಡಿ ಅಲ್ಲಿ ಯಾವುದೋ ಊರ ಹಬ್ಬ ಅಲ್ಲ ವೀಕ್ಷಕರೇ, ಇದು ಕೆಆರ್ ಮಾರ್ಕೆಟ್. ಕೆಆರ್ ಮಾರ್ಕೆಟ್ನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಖರೀದಿ ಭರಾಟೆ ಜೋರಾಗಿದೆ. ತರತರಹದ ಹೂವುಗಳು, ತರತರಹದ ಹಣ್ಣುಗಳು, ಇವುಗಳನ್ನ ಖರೀದಿ ಮಾಡೋದಕ್ಕೆ ಜನ ಮುಗಿಬಿದ್ದಿದ್ದಾರೆ ನೋಡಿ ಕೆಆರ್ ಮಾರ್ಕೆಟ್. ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ದೀಪ್ತಿ. ನೋಡ್ಕೊಂಬರೋಣ. ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ರಾಜಧಾನಿಯಲ್ಲಿ ಮನೆ ಮಾಡಿದೆ. ನಾಳಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಖರೀದಿಯ ಭರಾಟೆ ಕೂಡ ಜೋರಾಗಿರುವಂತದ್ದು. ಖರೀದಿ ಅಂತ ಕೂಡಲೇ ನಮಗೆ ನೆನಪಾಗುವಂತದ್ದೇ ಕೆಆರ್ ಮಾರ್ಕೆಟ್. ನೀವು ನೋಡಬಹುದು ಕೆಆರ್ ಮಾರ್ಕೆಟ್ ನಲ್ಲಿ ಯಾವ ರೀತಿಯಾಗಿ ಜಂಗುಳಿ ಇದೆ ಅಂತ ಹೇಳಿ. ನಾಳಿನ ಹಬ್ಬಕ್ಕಾಗಿ ಖರೀದಿಗೆ ಸಿಟಿ ಜನ ಕೆಆರ್ ಮಾರ್ಕೆಟ್ ನತ್ತ ಬಂದಿದ್ದಾರೆ. ಹೂವು ಹಣ್ಣು ಪರ್ಚೇಸ್ಗೆ ಅಂತ ಹೇಳಿ ಬಂದಿರುವಂತದ್ದು. ಬೆಳಿಗ್ಗೆ 3-4 ಗಂಟೆಯಿಂದನೂ ಕೂಡ ಇದೇ ರೀತಿಯಾಗಿ ಜನ ಸೇರಿದ್ದಾರೆ. ಯಾಕಂದ್ರೆ ಕೆಆರ್ ಮಾರ್ಕೆಟ್ ನಲ್ಲಿ ಒಂದು ಫ್ರೆಶ್ ಆದಂತಹ ಹೂ ಹಣ್ಣು ಸಿಗುತ್ತೆ ಅಂತ, ಮತ್ತೊಂದು ಬೇರೆ ಮಾರುಕಟ್ಟೆಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಬೆಲೆ ಕಮ್ಮಿ, ಜೊತೆಗೆ ನೇರವಾಗಿ ತಗೊಳ್ಬಹುದು ಅನ್ನೋ ಕಾರಣಕ್ಕಾಗಿ ಮೂಲೆಗಳಿಂದ ಬಂದಿದ್ದಾರೆ. ಕೆಆರ್ ಮಾರ್ಕೆಟ್ ಇಡೀ ಜನರಿಂದ ಜಾಮ್ ಆಗಿ ಹೋಗಿದೆ. ಅಷ್ಟೇ ಅಲ್ಲ, ಅಂದ್ರೆ ಈ ಒಂದು ಜಾಮ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಜನ ಜಾಮ್, ಇದು ವೆಹಿಕಲ್ಸ್ ಅಂತೂ ಹೋಗೋಕೆ ಚಾನ್ಸೇ ಇಲ್ಲ, ಆ ರೀತಿಯಲ್ಲಿ ಜನ ತುಂಬ ಹೋಗಿದ್ದಾರೆ. ಇನ್ನು ಹಬ್ಬದ ಹಿನ್ನೆಲೆಯಲ್ಲಿ ಹೂವು ಹಣ್ಣುಗಳ ಬೆಲೆ ಕೂಡ ಹೆಚ್ಚಳ ಆಗಿರುವಂತದ್ದು. ಒಂದು ಮೊಳ ಮಲ್ಲಿಗೆ ತಗೊಂತೀರಾ ಅಂತ ಹೇಳಿದ್ರೆ 100ರಿಂದ 120 ರೂಪಾಯಿ ಕೊಡಬೇಕು. ಯಾಕಂದ್ರೆ ಮಲ್ಲಿಗೆ 700ರಿಂದ 900, 1200ವರೆಗೂ ಕೆಜಿ ತಲುಪಿದೆ. ಹಾಗೆ ಕನಕಾಂಬರ ಕೆಜಿ 1300ರಿಂದ 1,600ವರೆಗೂ ತಲುಪಿದೆ. ಕಾಕಡ ಹೂ ಕೂಡ 700ನಿಂದ 800 ರೂಪಾಯಿ ಇದೆ. ಸೇವಂತಿಗೆ 800 ರೂಪಾಯಿ ಇದೆ. ಅಂದ್ರೆ ಒಂದು ಮಾರು ಸೇವಂತಿಗೆ ತಗೊಂತೀರಾ ಅಂತ ಹೇಳಿದ್ರೆ ನಿನ್ನೆ ಇಲ್ಲ 250 ರೂಪಾಯಿ ಇತ್ತು, ಇವತ್ತು 350 ರೂಪಾಯಿಂದ 500 ರೂಪಾಯಿವರೆಗೂ ಕೂಡ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಬಾಳೆಹಣ್ಣು, ಸೇಬು, ಸೀತಾಫಲ ಈ ತರ ಹಣ್ಣಿನ ಬೆಲೆ ಕೂಡ ಹೆಚ್ಚಳ ಆಗಿರುವಂತದ್ದು. ಹಬ್ಬ ಬಂತು ಅಂತ ಹೇಳಿದ್ರೆ ಹೂವು ಹಣ್ಣಿಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಈ ಹಿನ್ನೆಲೆಯಲ್ಲಿ ದರ ಕೂಡ ಹೆಚ್ಚಳ ಆಗುವಂತದ್ದು. ಎಷ್ಟೇ ದರ ಹೆಚ್ಚಳ ಆದ್ರೂ ಕೂಡ